ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಅದಕ್ಕೆ ಆಧಾರವಾಗಿ 1 ಥೆಸಲೋನಿಕದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೆಯ ವಚನ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದಲ್ಲಿ ಕೂಡ ನಾವು ನೋಡುತ್ತೇವೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಪ್ರಾರ್ಥನೆ ಅಂದರೆ ಕೇವಲ ಮಾತುಗಳಲ್ಲ. ಪ್ರಾರ್ಥನೆ ಅಂದರೆ ಅದು ದೇವರೊಂದಿಗೆ ಇರುವಂಥ ಒಂದು ನಿತ್ಯ ಸಂಬಂಧವಾಗಿದೆ. ನಾವು ಉಸಿರಾಡಲಿಕ್ಕೆ ಹೇಗೆ ನಮಗೆ ಒಂದು ಆಮ್ಲಜನಕ ಬೇಕಾಗಿದೆಯೋ, ಅದೇ ವಿಧದಲ್ಲಿ ಪ್ರಾರ್ಥನೆ ನಮ್ಮ ಆತ್ಮದ ಉಸಿರಾಗಿದೆ. ಜೀವಿತದ ಸಂತೋಷದ ಕ್ಷಣಕ್ಕಾಗಲಿ, ಸಂಕಷ್ಟದ ಸಮಯವಾಗಲಿ, ಒಂಟಿತನದ ಅನುಭವವಾಗಲಿ, ನಾವು ಯಾವಾಗಲೂ ಪ್ರಾರ್ಥಿಸಬೇಕೆಂಬುದಾಗಿ ದೇವರ ವಚನ ನಮಗೆ ಕಲಿಸಿಕೊಡುತ್ತದೆ. ಯಾವಾಗಲೂ ಪ್ರಾರ್ಥಿಸುವುದಂದರೆ ಏನು? ನಿರಂತರವಾಗಿ ದೇವರೊಟ್ಟಿಗೆ ಐಕ್ಯವಾಗಿರುವಂಥದ್ದು, ದೇವರೊಟ್ಟಿಗೆ ಒಂದು ಐಕ್ಯತೆಯ ಸಂಬಂಧವನ್ನು ಬೆಳೆಸಿಕೊಳ್ಳುವಂಥದ್ದು. ನಮ್ಮ ಕೆಲಸ, ನಮ್ಮ ಅಭ್ಯಾಸ, ನಮ್ಮ ಕುಟುಂಬದ ಹೊಣೆ ಎಲ್ಲದರಲ್ಲಿ ದೇವರೊಂದಿಗೆ ನಾವು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೂಡ ಮನ ಬಿಚ್ಚಿ ಮಾತನಾಡುವಂಥ ವಿಷಯವೇ ಪ್ರಾರ್ಥನೆಯಾಗಿರುತ್ತದೆ. ಒಂದು ಹಳ್ಳಿಯಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಯಿತು. ಜನರು 3 ಮೈಲಿ ದೂರದಿಂದ ನೀರನ್ನು ತರುತ್ತಿದ್ದರು. ಆ ಹಳ್ಳಿಯಲ್ಲಿ ಒಬ್ಬ ಬುದ್ಧಿವಂತ ತಂದೆ ತನ್ನ 2 ಚಿಕ್ಕ ಗಂಡು ಮಕ್ಕಳನ್ನು ನೋಡಿ, ನಮ್ಮ ಹೊಲದಲ್ಲಿ ಒಂದು ನಿಧಿ ಇದೆ ಎಂಬುದಾಗಿ ಅವರಿಗೆ ಹೇಳಿದರು. ತಕ್ಷಣ ಅದನ್ನು ಅಗೆಯಲು ಆದೇಶಿಸಿದರು. 2 ಸಂತೋಷದಿಂದ ಹೊಲಕ್ಕೆ ಹೋಗಿ ಕಂಟಿನ್ಯೂ ಆಗಿ ಅಗೆದರು. ಅದರ ನಿರಂತರವಾಗಿ ಅಗದಿದ್ದರಿಂದ ಅವರಿಗೆ ಸುಸ್ತಾಗಿತ್ತಾದರೂ ನಿಧಿ ಸಿಗುತ್ತದೆ ಎಂಬಂಥ ಒಂದು ನಂಬಿಕೆಯಿಂದ ತಿರುಗಿ ಆಯಾಸಗೊಂಡಿದ್ದರೂ ಆ ಕೆಲಸವನ್ನು ಎಡಬಿಡದೆ ಅವರು ಅದನ್ನು ತೋಡುತ್ತಲೇ ಇದ್ದರು. ಹಾಗೆ ಅವರು ತೋಡಿದ ಹಾಗೆ ಸ್ವಲ್ಪ ಹೊತ್ತಿನಲ್ಲೇ ಆ ಸ್ಥಳದಿಂದ, ಆಳದ ಸ್ಥಳದಿಂದ ನೀರು ಚಿಮ್ಮಿತು. ಆ ನೀರು ಉಕ್ಕಿ ಹರಿಯಲಿಕ್ಕೆ ಆರಂಭವಾಯಿತು. ತಂದೆ, ಗ್ರಾಮಸ್ಥರು ಎಲ್ಲ ಸಂತೋಷಪಟ್ಟರು. ಆ ತಂದೆ ಹೇಳಿದ ನಿಧಿ ಯಾವುದೆಂಬುದಾಗಿ ಈಗ ಮಕ್ಕಳು ಅರ್ಥ ಮಾಡಿಕೊಂಡ್ರು. ಆ ಹಳ್ಳಿಯೇ ಅದರ ಮೂಲಕವಾಗಿ ಬ್ಲೆಸ್ ಆಯಿತು. ನೋಡ್ರಿ, ಅವರು ಎಡಬಿಡದೆ ತೋಡಿದ್ದರಿಂದ, ಬೇಸರಗೊಳ್ಳದೆ ತೋಡಿದ್ದರಿಂದ ಆ ನೀರಿನ ಹೊರತೆಗಳು, ಆ ನೀರು ಅವರಿಗೆ ಸಿಕ್ಕಿತು. ಅದೇ ವಿಧದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಎಡಬಿಡದೆ ಪ್ರಾರ್ಥನೆ ಮಾಡುವಾಗ, ಎಡಬಿಡದೆ ನಾವು ದೇವರನ್ನು ಹುಡುಕುವಾಗ, ದೇವರು ನಮ್ಮ ಜೀವಿತದಲ್ಲಿ ಸಹ ಅದ್ಭುತವನ್ನು ಮಾಡುತ್ತಾರೆ. ಸತ್ಯವೇದದಲ್ಲಿ ಒಂದು ಘಟನೆ ಇದೆ. ಅಬ್ರಹಾಮನ ದಿನಗಳಲ್ಲಿ ಅಗೆದ ಬಾವಿಗಳನ್ನು ಫಿಲಿಷ್ಟಿಯರು ಮುಚ್ಚಿ ಹಾಕಿದ್ರಂತೆ. ಅದೇ ರೀತಿ ಇಸಾಕನ ಸೇವಕನು ಕಣಿವೆಯಲ್ಲಿ ಒಂದು ಬಾವಿಯನ್ನು ತೋಡಿದ್ರು. ಅಗೆಯುವಾಗ ಒಂದು ಚಿಲುಮೆ ಉಕ್ಕಿ ಬಂದದ್ದನ್ನು ಅವರು ಕಂಡುಕೊಂಡರು. ಆ ಗೆರಾರಿನ ಕುರುಬರು ಬಂದು ಈ ನೀರಿನ ಬುಗ್ಗೆ ನಮ್ಮದು ಎಂಬುದಾಗಿ ಹೇಳಿ ಜಗಳ ಮಾಡಿ ಅದನ್ನು ತೆಗೆದುಕೊಂಡು ಬಿಟ್ಟರು. ಆ ಸ್ಥಳದಿಂದ ಇವರು ಹೊರಟು ಮತ್ತೊಂದು ಗುಂಡಿಯನ್ನು ತೋಡಿದರು. ಆ ನೀರಿನ ಬುಗ್ಗೆಯು ನಮ್ಮದೆಂಬುದಾಗಿ ಅದನ್ನು ತೆಗೆದುಕೊಂಡು ಬಿಟ್ಟರು. ಈಗ ಇಸಾಕನ ಸೇವಕರು ಮತ್ತೆ ಬಾವಿ ತೋಡಿದರು. ಅದರ ಬಗ್ಗೆ ಯಾರೂ ಜಗಳವಾಡಲಿಕ್ಕೆ ಬರಲಿಲ್ಲ. ಅದಕ್ಕೆ ಇಸಾಕನೊಂದು ಹೆಸರು ಕೊಡ್ತಾನೆ, ರೆಹಬೋತ್, ಅಂದರೆ ವಿಶಾಲತೆ. ಒಂದು ಏಸಾಕ, ಸಿಡ್ನ ನಂತರ ಒಂದು ರೆಹಬೋತ್ ಅವರಿಗೆ ಉಂಟಾಯಿತು. ಪ್ರೀತಿಯುಳ್ಳ ದೇವಜನರೇ, ನೀವು ಪ್ರಾರ್ಥನೆ ಮಾಡಿ ಸೋತು ಹೋಗಿರಬಹುದು. ನಿಮ್ಮ ಜೀವಿತದಲ್ಲಿ ಸಹ ಆಶೀರ್ವಾದ ನಿಮ್ಮ ಪಾಲಾಗಿರುತ್ತದೆ. ಜನರು ಅದನ್ನು ಹೇಗೋ ಮಾಡಿ ನಿಮ್ಮಿಂದ ಕಸಿದುಕೊಂಡಿರಬಹುದು. ನಿಮ್ಮ ವಿರುದ್ಧವಾಗಿ ಹೋರಾಡುತ್ತಾ ಇರಬಹುದು. ನೀವು ದಣಿದು ದೇವರೇ, ನನಗೊಂದು ಆಶೀರ್ವಾದ ಇಲ್ವಾ ಎಂಬುದಾಗಿ ನೀವು ಹೇಳುತ್ತಿರಬಹುದು. ಆದರೆ ಹೇಗೆ ಇಸಾಕನ ಸೇವಕರು 3ನೆಯ ಸ್ಥಳದಲ್ಲೇ ಅವರು ತೋಡಿದಾಗ ಯಾರೂ ಅಲ್ಲಿ ಬರಲಿಲ್ಲ, ಒಂದು ರೆಹಬೋತ್ ಉಂಟಾಯಿತು. ಅದೇ ವಿಧವಾದಂಥ
ಒಂದು ರೆಹೋಬೋತನ್ನು ಕರ್ತನು ನಿಮಗೆ ಕೊಡಲಿಕ್ಕಿದ್ದಾರೆ. ಯಾವಾಗ ಎಡಬಿಡದೆ ನೀವು ಸೋತು ಹೋಗದೆ ನೀವು ಸತತವಾಗಿ ಪ್ರಾರ್ಥಿಸುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಹಾಗಿರೋದಾದರೆ ಈ ದಿನ ಸ್ವಾಮಿ, ನನ್ನ ಗಂಡನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ನನ್ನ ವಿವಾಹದ ವಿಷಯದಲ್ಲಿ ನಾನು ಬಿಟ್ಟು ಕೊಡುವುದಿಲ್ಲ, ಸತತವಾಗಿ ನಿಮ್ಮನ್ನು ಹುಡುಕ್ತೇನೆ, ಸತತವಾಗಿ ನಾನು ಪ್ರಾರ್ಥಿಸ್ತೇನೆ, ಎಡಬಿಡದೆ ಪ್ರಾರ್ಥನೆ ಮಾಡಿ ನನ್ನ ಜೀವಿತದಲ್ಲಿ ಅದ್ಭುತವನ್ನು ಹೊಂದಿಕೊಳ್ಳುತ್ತೇನೆ, ನಾನು ಬೇಸರಗೊಳ್ಳುವುದಿಲ್ಲ ಎಂಬುದಾಗಿ ಪ್ರಾರ್ಥಿಸಿರಿ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡುತ್ತಾರೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ನಾವು ನಿನ್ನ ವಚನವನ್ನು ಧ್ಯಾನಿಸಿದ ಹಾಗೆ ಬೇಸರಗೊಳ್ಳದೇ ಪ್ರಾರ್ಥನೆ ಮಾಡುವಂತೆ, ಎಡಬಿಡದೇ ಪ್ರಾರ್ಥನೆ ಮಾಡುವಂತೆ ಅನೇಕ ಸಾರಿ ನಾವು ಅನೇಕ ವಿಷಯಗಳನ್ನು ಬಿಟ್ಟಿದ್ದೇವೆ ಅಪ್ಪ ದೇವರೇ. ಇದು ನಡೆಯುತ್ತದೋ ಇಲ್ವೋ ಎಂಬುದಾಗಿ ಬಿಟ್ಟಿದ್ದೇವೆ. ಆದರೆ ತಿರುಗಿ ನಮ್ಮನ್ನು ಇವತ್ತು ವಚನದ ಮೂಲಕ ಮಾತನಾಡಿದ್ದೀರಾ. ನಾವು ಯಾವಾಗಲೂ ಎಡಬಿಡದೆ ದೇವರೇ ಸ್ತೋತ್ರಪ್ಪ ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಜಯದ ಮೇಲೆ ಜಯವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡು. ನಮ್ಮ ಜೀವಿತದಲ್ಲಿ ಏನು ಕಳ್ಕೊಂಡಿದ್ದೇವೆಯೋ ಅದೆಲ್ಲವನ್ನು ಪ್ರಾರ್ಥನೆಯ ಮೂಲಕ ತಿರುಗಿ ಪಡೆದುಕೊಳ್ಳಲಿಕ್ಕೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನೀವು ಸಹ ಎಡಬಿಡದೆ ದೇವ ಸಮ್ಮುಖದಲ್ಲಿ ಪ್ರಾರ್ಥಿಸ್ರಿ. ನಿಮ್ಮ ಜೀವಿತದಲ್ಲಿ ಒಂದು ರೆಹೋಬೋತ್ ಬರಲಿಕ್ಕಿದೆ. ಸೋತು ಹೋಗಬೇಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಶ್ರೇಷ್ಠ ಕಾರ್ಯಗಳನ್ನು ಮಾಡ್ತಾರೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಶಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.